ಪವರ್ ಸ್ಟೋರಿಯಲ್ಲಿ ಮೊದಲ ಸ್ಟೋರಿ ಜಾತಿ ಜನಗಣತಿಯ ವಿಚಾರ. ಈಗ ರಾಜ್ಯದಾದ್ಯಂತ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇರುವಂತಹ ಹಾಟ್ ಟಾಪಿಕ್. ಇದಕ್ಕೆ ಒಂದ್ ಕಡೆ ವಿರೋಧಗಳು ಕೂಡ ವ್ಯಕ್ತವಾಗ್ತಾ ಇದೆ. ರಾಜ್ಯಾದ್ಯಂತ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಜಾತಿ ಜನಗಣತಿಯ ಒಂದು ಜಟಾಪಟಿ. ತುಮಕೂರಿನಲ್ಲಿ ಸಿದ್ಧಗಂಗಾ ಮಠದ ಪೀಠಾಧಿಪತಿ ಸಿದ್ಧಲಿಂಗ ಶ್ರೀ ಅವರು ಇದ್ರ ಬಗ್ಗೆ ರಿಯಾಕ್ಷನ್ ಕೊಟ್ಟಿದ್ದಾರೆ. 10 ವರ್ಷದ ಹಿಂದಿನದನ್ನ ಈಗ ಪ್ರಕಟ ಮಾಡುವಂಥದ್ದು ಸರಿಯಲ್ಲ, ಯಾಕಂದ್ರೆ 10 ವರ್ಷದಲ್ಲಿ ಅನೇಕ ಬದಲಾವಣೆಗಳಾಗಿದ್ದಾವೆ. ಜಾತಿ ಜನಗಣತಿ ಸಮೀಕ್ಷೆಯನ್ನ ಮತ್ತೊಮ್ಮೆ ಮಾಡೋದು ಸೂಕ್ತ. ನ್ಯಾಯಯುತವಾಗಿ ಎಲ್ಲ ಸಮುದಾಯಕ್ಕೂ ನ್ಯಾಯ ಸಿಗಬೇಕು. ಜೊತೆಗೆ ಸಚಿವ ಸಂಪುಟ ಸಭೆಯಲ್ಲಿ ಏನು ನಡೆದಿದೆ ಇದು ನಮಗೆ ಗೊತ್ತಿಲ್ಲ. ತುಮಕೂರಿನಲ್ಲಿ ಸಿದ್ಧಗಂಗಾ ಮಠದ ಪೀಠಾಧಿಪತಿ ಸಿದ್ಧಲಿಂಗ ಶ್ರೀ ಅವರು ಈ ಸಂಬಂಧ ರಿಯಾಕ್ಷನ್ ಅನ್ನು ಕೊಟ್ಟಿದ್ದಾರೆ. ಸಮಾನತೆಯನ್ನು ಹೋಗಲಾಡಿಸಬೇಕು, ಸಮಾನತೆಯನ್ನು ತರಬೇಕು, ಹಿಂದುಳಿದವ್ರನ್ನ ಮುಂದೆ ತರಬೇಕು, ಬಡವರನ್ನ ಮೇಲೆತ್ತಬೇಕು ಅನ್ನುವಂತಹ ಉದ್ದೇಶ ತುಂಬ ಒಳ್ಳೆಯದಾಗಿರುವಂಥ ನಮ್ಮ ಸಂವಿಧಾನದ ನೀತಿಯು ಕೂಡ ಅದೇ ಆಗಿರುವಂಥದ್ದು. 10 ವರ್ಷದಿಂದ ಇಟ್ಟುಕೊಂಡು ಈಗ ಯಾಕೆ ಪ್ರಕಟ ಮಾಡ್ತಾ ಇದ್ದಾರೆ ಅನ್ನೋದು ಅರ್ಥವಾಗ್ತಿಲ್ಲ. ಅದು ಅಂದರೆ 10 ವರ್ಷದಿಂದ ಅಲ್ಲಿಂದ ಇಲ್ಲಿವರೆಗೆ ಎಷ್ಟು ಬದಲಾವಣೆ ಆಗಿರ್ಬೋದು, ಈಗ ಎಷ್ಟು ಬೆಳವಣಿಗೆ ಆಗಿರ್ಬೋದು, ಜನಸಂಖ್ಯೆ ಹೆಚ್ಚಿರ್ಬೋದು, ಅವೆಲ್ಲವೂ ಕೂಡ ಈ ವ್ಯತ್ಯಾಸ ಆಗ್ತಿದೆ. ಇದರೊಳಗೆ 10 ವರ್ಷದನ್ನು ಜಾರಿಗೊಳಿಸುವಂಥದ್ದು ಅದು ಉಚಿತವಾದದ್ದಲ್ಲ, ನ್ಯಾಯೋಚಿತವಾದದ್ದಲ್ಲ. ಅದರ ಬಗ್ಗೆ ಹೊಸದಾಗಿ ಏನು ಇವತ್ತು ಸಂಪುಟದಲ್ಲಿ ಏನು ತೀರ್ಮಾನ ಮಾಡಬೇಕು ಅಂತ ಇದ್ದರು, ಎಲ್ಲರಿಗೂ ನ್ಯಾಯ ಸಿಗಂಗೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆ ರೀತಿ ಎಲ್ಲರಿಗೂ ಕೂಡ ಉಪಯೋಗ ಆಗುವಂಗೆ ಮಾಡಿ ಅಸಮಾನತೆಯನ್ನು ಹೋಗಲಾಡಿಸಬೇಕು, ಸಮಾನತೆಯನ್ನು ತರಬೇಕು, ಹಿಂದುಳಿದವ್ರನ್ನ ಮುಂದೆ ತರಬೇಕು, ಬಡವರನ್ನ ಮೇಲೆತ್ತಬೇಕು ಅನ್ನುವಂತಹ ಉದ್ದೇಶ ತುಂಬ ಒಳ್ಳೆಯದಾಗಿರುವಂಥ ನಮ್ಮ ಸಂವಿಧಾನದ ನೀತಿಯು ಕೂಡ ಅದೇ ಆಗಿರುವಂಥದ್ದು. 10 ವರ್ಷದಿಂದ ಇಟ್ಟುಕೊಂಡು ಈಗ ಯಾಕೆ ಪ್ರಕಟ ಮಾಡ್ತಾ ಇದ್ದಾರೆ ಅನ್ನೋದು ಅರ್ಥವಾಗ್ತಿಲ್ಲ. ಅದು ಅಂದರೆ 10 ವರ್ಷದಿಂದ ಅಲ್ಲಿಂದ ಇಲ್ಲಿವರೆಗೆ ಎಷ್ಟು ಬದಲಾವಣೆ ಆಗಿರ್ಬೋದು, ಈಗ ಎಷ್ಟು ಬೆಳವಣಿಗೆ ಆಗಿರ್ಬೋದು.